ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಬಾಳಯ್ಯನ ಹೊಸೂರು ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದ್ದೂರಿಯಾಗಿ ಒಂದು ಜಾತ್ರಾ ಮಹೋತ್ಸವ ಇದೆ. ಜುಂಜಪ್ಪನ ಜಾತ್ರಾ ಮಹೋತ್ಸವ ಇದೆ. ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ, ಜುಂಜಪ್ಪನ ಜಾತ್ರಾ ಮಹೋತ್ಸವದಲ್ಲಿ ಒಂದು ಉತ್ತಮವಾದಂತಹ ಒಂದು ಗೋಪುರವನ್ನು ಕಟ್ಟುವ ಮೂಲಕವಾಗಿ ಇದನ್ನು ಮಾಡಲಾಯಿತು. ಇಲ್ಲಿ ಬಂದಂತಹ ಭಕ್ತಾದಿಗಳು ಜುಂಜಪ್ಪನ ಸ್ವಾಮಿಗೆ ಕೈ ಮುಗಿರುವ ಮೂಲಕವಾಗಿ ತಮ್ಮ ಹರಕೆಯನ್ನ ತೀರಿಸುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಮಂಗಳಾರತಿಯನ್ನು ಮಾಡಿಸೋರು ಅದೇ ರೀತಿಯಾಗಿ ತಮ್ಮ ಹರಕೆಯನ್ನ ಅಂದ್ರೆ ದುಗ್ಲ ಹೊತ್ತು ಅವರ ಹರಕೆಯನ್ನ ತೀರಿಸುವುದಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ನೂತನವಾಗಿ ಗೋಪುರ ಕಟ್ಟಿರುವುದು ಈ ಒಂದು ಸಮಯದಲ್ಲಿ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ತಮ್ಮ ಹರಕೆಯನ್ನ ದುಗ್ಲ ಹೊರುವ ಮೂಲಕವಾಗಿ ಹಿರಿಯ ವ್ಯಕ್ತಿಗಳು ಇದು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರು ಅಂದ್ರೆ ಬೆಳ್ಳಂಬೆಳಗ್ಗೆ ಕಂಡು ಬಂದಂತ ದೃಶ್ಯ, ಇದು 7 ಗಂಟೆಗೆ ಕಂಡು ಬಂದ ದೃಶ್ಯ. ವ್ಯಾಪಾರದ ಮಗ್ನ ಕಾಣ್ತದೆ. ಒಟ್ಟಾರೆಯಾಗಿ ಜಾತ್ರೆ ಎಂಬುದು ಹಳ್ಳಿಗಳ ಒಂದು ಸೊಗಡನ್ನ ಹೊರಸೂಸುತ್ತದೆ. ಇಲ್ಲಿ ಜಾತ್ರೆಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಅಂದರೆ ತಿಂಡಿ ತಿನಿಸುಗಳು. ಈ ತಿಂಡಿ ತಿನಿಸುಗಳಂದ್ರೆ ಅಂತಂದ್ರೆ ಪುರಿ ಇರ್ಬೋದು, ಖಾರ ಇರ್ಬೋದು, ಇವುಗಳ ತಿಂಡಿ ತಿನಿಸುಗಳೇ ಒಂದು ಜಾತ್ರೆಯ ಒಂದು ವಿಶೇಷತೆಯನ್ನ ಮೆರುಗನ್ನ ಎತ್ತಿಡಿತವೆ. ಇದರಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ವ್ಯಾಪಾರಸ್ಥರು ತಮ್ಮ ಬೆಳ್ಳಂಬೆಲೆ ವ್ಯಾಪಾರ ಮುಂದಿನ ಆಗುವುದನ್ನು ನಾವು ಇಲ್ಲಿ ಬರ್ತಾ ಇದ್ದಾರೆ. ಯಜಮಾನರು ಸಹ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅಜ್ಜಂಪುರದ ಶ್ರೀ ಬಿಲ್ಲಿಂಗೇಶ್ವರ ಹಾಗೂ ಶ್ರೀ ಕಿಲ್ಲಮ್ಮ ದೇವಿಯ ಒಂದು ಹೂವಿನ ಉತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಒಂದು ದೇವಿಗೆ ಮತ್ತು ಒಂದು ಬೀರಪ್ಪ ಒಂದು ಸ್ವಾಮಿಗೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡುವ ಮೂಲಕವಾಗಿ ಊರಿನ ನಗರದ ಎಲ್ಲಾ ಪ್ರಮುಖ ಬೀದಿಗಳಲ್ಲಿ ಸಾಗುವ ಮೂಲಕವಾಗಿ ಇದನ್ನು ನಾನು ಕಾಣ್ತಾ ಇದ್ದೇವೆ. ಒಂದು ಜಯಂತಿಯನ್ನು ಹನುಮೋತ್ಸವ ಜಯಂತಿಯನ್ನು ಸಂದರ್ಭದಲ್ಲಿ ಚೆಂಡಿನ ಬಾರಿಸುವ ಮೂಲಕವಾಗಿ ಮೆರವಣಿಗೆ ಮಾಡುವ ಮೂಲಕವಾಗಿ ಒಂದು ಅದ್ದೂರಿಯಾಗಿ ಒಂದು ಹನುಮ ಜಯಂತಿಯ ಒಂದು ಮೆರವಣಿಗೆಯನ್ನು ಸಹ ಮಾಡಲಾಯಿತು. ಹಾಗೆ ಇತ್ತೀಚಿನ ದಿನಗಳಲ್ಲಿ ತರೀಕೆರೆ ತಾಲೂಕಿನ ಹಿರಿಯ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಒಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವವನ್ನ ಇಲ್ಲಿ ಸಮೀಪದ ಲಕ್ಕೊಳ್ಳಿ ಒಂದು ಪಟ್ಟಣದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಕೊಳ್ಳಿರಲ್ಲಿ 2025-26 ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮವನ್ನ ಶಾಸಕರಾದ GH ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ನಂತರ ಈ ರೀತಿಯಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರು ಸಹ ತಮ್ಮ ನಾವು ಓದಿದ ಶಾಲೆ ಹಾಗೂ ನಡೆದು ಬಂದ ದಾರಿಯನ್ನ ಮೆಲುಕು ಹಾಕುವ ಮೂಲಕವಾಗಿ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪವಾಯಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ. ಓದಬೇಕು, ಅವ್ರಿಗೆ ಆರೋಗ್ಯವಾಗಿರ್ಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು, ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆ. ಮೊಟ್ಟೆ ಕೊಡೋದು ಈಗ ಅಂದ್ಕೊಳ್ಳೋದಲ್ಲ, ಮೊಟ್ಟೆ ತಿನ್ನಲಿದ್ದವರಿಗೆ ಚಿಕ್ಕಿ ಕೊಡ್ತಕ್ಕಂಥದ್ದು. ಸಿದ್ದರಾಮಯ್ಯವರು ಬರೀ ಕಾಲಲ್ಲಿ ಓಡಾಡ್ತಿದ್ರು, ನಮ್ಮ ರಾಜ್ಯದ ಮಕ್ಕಳು ಬರೀ ಕಾಲಲ್ಲಿ ಓಡಬಾರದು ಅಂತೇಳಿ ಶೂಸ್ ಅನ್ನೋ ಭಾಗ್ಯವನ್ನು ಮಾಡಿದ್ರು.
ಹಾಸ್ಟೆಲ್ಗೆ ಯೋಜನೆಯನ್ನ ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದಾರೆ. ಮತ್ತೆ LKG UKG ಅವರಿಗೆ ಇವತ್ತು ನಮ್ಮ 600-700 ಮಕ್ಕಳು LKG UKG ಕಲಿತಾ ಇದ್ದಾರೆ. ಅವರಿಗೆ ಅದಕ್ಕೆ ಮುಂಚೆ ಅವರೇ ಪ್ರೈವೇಟರು ಹಳ್ಳಿ ಗ್ರಾಮ ಮಕ್ಕಳಿಗೆ ಮೊಟ್ಟೆ ಕೊಡ್ತಿರಲಿಲ್ಲ, ಹಾಲು ಕೊಡ್ತಿರಲಿಲ್ಲ. ಆ ಮಕ್ಕಳಿಗೆ ಈ ವರ್ಷದಿಂದ ಮೊಟ್ಟೆ ಮತ್ತು ಹಾಲನ್ನು ಕೊಡ್ತಕ್ಕಂಥ ಯೋಜನೆಯನ್ನ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಶಾಲೆ ಕಾರ್ಯಕ್ರಮ ಆದ್ರಿಂದ ಶಾಲೆ ಬಗ್ಗೆಗಳನ್ನೇ ಮಾತಾಡ್ತೀನಿ. 18 ಮುಖ್ಯಮಂತ್ರಿ ಆಗಿದ್ದಾಗ 176 ಮೊರಾರ್ಜಿ ವಸತಿ ಶಾಲೆಗಳನ್ನು ಮಂಜೂರು ಮಾಡಿದ್ರು. ನನ್ನ ತರೀಕೆರೆ ಕ್ಷೇತ್ರಕ್ಕೆ 3 ಅಟ್ ಎ ಟೈಮ್ ಮಂಜೂರು ಮಾಡಿಸಿದ್ದೆ. ಅದು ರೆಕಾರ್ಡ್. ನಾನು ಶಾಸಕ ಆಗಿದ್ದಾಗ ಮಂಜೂರು ಮಾಡಿಸಿದಂತ ಶಾಲೆಗಳು 3 ವಸತಿ ಶಾಲೆಗಳನ್ನು ಮಂಜೂರು ಮಾಡಿಸಿ, ಈಗ ಎಚ್ಚರಂಗಾಪುರ ಶಾಲೆ ಅಂತೇನಿದೆ MCD ಜಾಗ ಸಿಗ್ಲಿಲ್ಲ ಅಂತೇಳಿ ಇನ್ನೊಂದು ಶೂನ್ಯ ಒಂದು ವಸತಿ ಶಾಲೆ ಇತ್ತು, ಅದಕ್ಕೆ ಜಾಗ ಕೊಡಿಸಿ 16 ಕೋಟಿ ಮುಖ್ಯ ಒತ್ತನ್ನು ಕೊಟ್ಟರು. ನಾವು ಕೂಡ ಹೆಚ್ಚಿನ ಒತ್ತುಗಳನ್ನು ಶಾಲೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ. ಮಕ್ಕಳು ವಿದ್ಯಾವಂತರಾದ್ರೆ ದೇಶ ಎಲ್ಲದರ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸ್ಟಾರ್ಟಿಂಗ್ ಇರೋದು, ಅದ್ರ ಉತ್ಪತ್ತಿ ಒಂದು 20 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಆ ದೇಶ ರಾಜ್ಯ ಚೆನ್ನಾಗಿರುತ್ತೆ, ಅಭಿವೃದ್ಧಿಯ ಪಥವನ್ನ ಸಾಧುತ್ತೆ ಅನ್ನೋ ಕಾರಣದಿಂದ ಅದು ಒತ್ತನ್ನು ಕೊಡಬೇಕು, ಇನ್ನೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನತಕ್ಕಂಥ ಮಾತು ಹೇಳ್ತಾ, 2 ITI ಕಾಲೇಜನ್ನ, ಒಂದು ITI ಕಾಲೇಜ್ ಇತ್ತು ನಾನು ಶಾಸಕ ಆಗೋದಕ್ಕೆ ಮುಂಚೆ, ಅದು ಬಿಲ್ಡಿಂಗ್ ಇರಲಿಲ್ಲ. 2 ITI ಕಾಲೇಜನ್ನ ಮಂಜೂರು ಮಾಡಿಸ್ತೇವೆ, ಬಿಲ್ಡಿಂಗ್ ಮಾಡಿಸ್ತೇವೆ 5 ತಾರೀಕು. ಮತ್ತು ತಡಗಾದ ಹತ್ರ ಒಂದು IT ಶೂನ್ಯ ಬಾವಿಕೆರೆಗೆ ಅಂಬೇಡ್ಕರ್ ಒಂದು ಡಿಪ್ಲೊಮಾ ಕಾಲೇಜನ್ನು ಕೊಟ್ಟಿದ್ದೇವೆ. ಅದು ಇವತ್ತು ತುಂಬಾ ಅದ್ಭುತವಾಗಿ ನಡೀತಾ ಇದೆ. ತರೀಕೆರೆ ಡಿಗ್ರಿ ಕಾಲೇಜು ತುಂಬಾ ವರ್ಷಗಳಿಂದ 2008ರಲ್ಲಿ ಶಾಲೆ ತೆರಲಿಕ್ಕೆ ಅನುಮತಿ ಕೊಟ್ಟರು. ಅವಾಗ ಗರ್ಲ್ಸ್ ಕಾಲೇಜು ಮತ್ತು ಬಾಯ್ಸ್ ಕಾಲೇಜನ್ನ ಮರ್ಜ್ ಮಾಡಿ ಇವತ್ತು ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಈ ಶಾಲೆ ಉತ್ತಮವಾಗಿ, ಒಳ್ಳೆ ಸುಸಜ್ಜಿತವಾಗಿ, ಸಿಸ್ಟಮ್ಯಾಟಿಕ್ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಶಾಲೆಯ ಶಿಕ್ಷಕ ಸಂಘದ ಶಿಕ್ಷಕರು, ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಯವರು ಎಲ್ಲರಿಗೂ ನಾನು ಹೃದಯಪೂರ್ವಕ ಮತ್ತು SDMC ಅಧ್ಯಕ್ಷರು, ಸದಸ್ಯರಿಗೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಶಾಲೆಗೆ ಅಂತ ಕೊಟ್ಟಿದ್ದಾರೆ, ಅದು ರಾಜ ಪ್ರಮುಖರು ಪಹಣಿಯಲ್ಲಿ ಇದೆ. ಏನು ಶ್ರೀನಿವಾಸ್ ಅಂದ್ರೆ ರಾಜ ಪ್ರಮುಖರು ಅನ್ನೋ ಹೆಸರಲ್ಲಿದೆ. ಮೊದಲು ಅದು ಈ ಶಾಲೆ ಹೆಸರಿಗೆ ಆಗಬೇಕು. ಶಾಲೆ ಹೆಸರಿಗೆ ನಾನು ತಹಶೀಲ್ದಾರ್ ಹತ್ರ ಈಗಾಗಲೇ ಮಾತಾಡಿಬಿಟ್ಟು ಅದನ್ನು ನಿಮ್ಮ ಹೆಸರಿಗೆ ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ನಂತರ ಬರ್ತಕ್ಕಂಥ ಇನ್ಕಮ್ ಇದೆಯಲ್ಲ, ಅದನ್ನು ಕೂಡ ಶಾಲೆ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಆಗಬಹುದು ಅನ್ನೋ ಮಾತನ್ನು ಹೇಳ್ತೀನಿ. ನಮ್ಮ ಅಬ್ದುಲ್ ರೆಹಮಾನ್ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳಿದ್ರು, ಯಾಗಿದ್ದಾರೆ ಸರ್ ಅದು ಕೊಟ್ಟಿದ್ದಾರೆ ದಾನ, ಅಲ್ಲಿ ಒಂದು ಅಡಕೆ ದೊಡ್ಡ ಮಾಡಿದ್ರು ಇನ್ಕಮ್ ಬರುತ್ತೆ ಸರ್ ಅಂತೇಳಿ. ಅದನ್ನ MCOಳ್ಳರು ಮಾಡಿದ್ದಾರೆ. ನಿಮ್ಮ ಶಾಲೆಯ ಶಿಕ್ಷಕರು, SDMC ಸದಸ್ಯರು, ಅಧ್ಯಕ್ಷರು, ಜನಪ್ರತಿನಿಧಿಗಳು ಸೇರಿ ಆ ಒಂದು ಅಭಿವೃದ್ಧಿ ಮಾಡಿ ಶಾಲೆಗೆ ಒಂದು ಒಳ್ಳೆ ಇನ್ಕಮ್ ಬರೋಂಗೆ ಮಾಡ್ತೀರಾ ಅನ್ನತಕ್ಕಂಥ ನಂಬಿಕೆ ಮಾಡ್ತೀರಾ. ಒಂದು ತಾಲೂಕು ಮಟ್ಟದ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಅದೇ ಶಾಲೆಯ ಮಕ್ಕಳಾದಂಥ ಮಕ್ಕಳು ಸಹ ಸುಮಾರು 20ರಿಂದ 30 ಸೇವಕರು ಅಂತ ಒಂದು ಬಿರುದನ್ನು ಪಡೆದುಕೊಂಡು ಸಾಕಷ್ಟು ರೀತಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕವಾಗಿ ಎಲ್ಲರ ಅಲ್ಲಿ ಬಂದಂತಹ ಶಿಕ್ಷಕ ವೃಂದದವರನ್ನ ಮೆಚ್ಚುಗೆಗೆ ಪಾತ್ರರಾಗಿರುವುದು ಕಾಣ್ತಿದ್ದೇವೆ. ಅದೇ ರೀತಿಯಾಗಿ ತಮ್ಮ ಮಕ್ಕಳ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದನ್ನ ಓರ್ವ ಶಿಕ್ಷಕರು ತಮ್ಮ ಮಾಡಿದಂತಹ ಮಾಡಲನ್ನ ಛದ್ಮವೇಷದ ಮಾಡಲನ್ನ ಚಿತ್ರದಲ್ಲಿ ನಾವು ಕಾಣ್ತಿದ್ದೀವಿ. ಅದೇ ರೀತಿಯಾಗಿ ಬಂದಂತಹ ಮಕ್ಕಳು ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟ ಭಾಗವಹಿಸಿದಂತಹ ಮಕ್ಕಳಿಗೆ ಒಂದು ಫೋಟೋನ ಕ್ಲಿಕ್ಕಿಸಿಕೊಂಡು ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. ಅದೇ ರೀತಿ ನೋಡಿದಾದ್ರೆ ಒಂದು ಶ್ರೀಕೃಷ್ಣನ ಒಂದು ಪಡೆದಂತಹ ಒಬ್ಬ ಛದ್ಮವೇಷದ ದಾರಿ ಊಟದ ಸಮಯದಲ್ಲಿ ಯಾವ ರೀತಿಯಾಗಿ ತನ್ನನ್ನು ತೊಡಗಿಸಿಕೊಂಡು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅದೇ ರೀತಿಯಾಗಿ ಒಂದು ವೇದಿಕೆಯ ಮೇಲೆ ನೃತ್ಯದ ಸಮಯ ಈಗ ನೋಡೋಣ. ಎಲ್ಲು ಕಾಣೆ ಎಲ್ಲಮ್ಮನ ತೋಳೆಲ್ಲು ಕಾಣೆ ಈ ಒಂದು ಸಂದರ್ಭದಲ್ಲಿ LPS ವಿಭಾಗದಿಂದ
ಪುಟ್ಟಪೋರಿಯಾದಂತಹ ವಿದ್ಯಾರ್ಥಿನಿಯು ಸಂಸ್ಕೃತದಲ್ಲಿ ಭಗವದ್ಗೀತೆಯನ್ನ ಶ್ಲೋಕಗಳನ್ನು ಹೇಳುವುದರ ಮೂಲಕವಾಗಿ ಅಲ್ಲಿ ನೆರೆದಿದ್ದಂತಹ ಜನಸಮೂಹವನ್ನು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಏಕೆಂದರೆ 2 ವರ್ಷದ ಬಾಲಕಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗುವುದರ ಮೂಲಕವಾಗಿ ತಮ್ಮ ಒಂದು ಸ್ಥಾನವನ್ನು ಗಿಟ್ಟಿಸುವ ಮೂಲಕವಾಗಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅಜ್ಜಂಪುರದ ಪಟ್ಟಣದ ಸಿದ್ದರಾಂಶ ರಸ್ತೆಯ ನಿವಾಸಿಯಾದಂತಹ MC ಹಾಲಪ್ಪನವರು ಗುರುವಾರ ಅನಾರೋಗ್ಯ ಕಾರಣದಿಂದ ನಿಧನರಾಗಿದ್ದಾರೆ. ಅವರು ರಂಗಕರ್ಮಿಯಾಗಿದ್ದು ಹಾಗೂ ಪಟ್ಟಣದ ಗೆಳೆಯರ ರಂಗ ತಂಡದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೆ ತಾಲೂಕು ಹಡಪದಪ್ಪಣ್ಣ ಸಮಾಜದ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಓರ್ವ ಪತ್ನಿ ಹಾಗೂ ಓರ್ವ ಮಗನಿದ್ದಾನೆ. ಇವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ.